ಓಂ ಶ್ರೀ ಗುರುದೇವೋಭ್ಯೋ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ. ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ತುಂಬ ಹೃದಯದ ಸುಸ್ವಾಗತ. ಈವರೆಗೆ ಸಬ್ಸ್ಕ್ರೈಬ್ ಮಾಡಿದಂತಹ ನಿಮಗೆಲ್ಲರಿಗೂ ಈ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಥೇಳಿ ವಿನಂತಿಯನ್ನು ಇಡ್ತಾ ಇದ್ದೇನೆ. ಈ ದಿನದ ವಿಷಯ ದೋಷಗಳು. ದೋಷಗಳ ಬಗ್ಗೆ ಬಹಳಷ್ಟು ಜನರಿಗೆ ವಿಭಿನ್ನ ಅಭಿಪ್ರಾಯಗಳಿವೆ. ಎಲ್ಲರೂ ಭಯಪಡುವಂತಹ ವಿಚಾರ ಅಂದರೆ ಅದು ದೋಷ. ಮೂಲ ಗ್ರಂಥದಲ್ಲಿ ದೋಷಗಳ ಪರಿಕಲ್ಪನೆ ಕಂಡು ಬರ್ತಾ ಇಲ್ಲ. ನಂತರ ಬಂದ ಪಂಡಿತರ ಹಲವಾರು ಗ್ರಂಥಗಳು ದೋಷಗಳನ್ನು ವ್ಯಾಖ್ಯಾನಿಸಿದ್ದಾರೆ. ಜಾತಕಗಳಲ್ಲಿ ಯೋಗಗಳು ಇವೆ ಅನ್ನೋದು ನಿಮಗೆಲ್ಲ ಗೊತ್ತು. ಹಾಗಾದರೆ ಯೋಗ ಇದ್ದ ಮೇಲೆ ದೋಷನೂ ಇರಲೇಬೇಕಲ್ವೇ? ಇದು ಒಂದು ತರ್ಕಕ್ಕೆ ಬಿಟ್ಟಂತಹ ವಿಚಾರ. ದೋಷಗಳು ಹೇಗೆ ಬರುತ್ತವೆ, ಯಾವ ಯಾವ ರೀತಿಯ ದೋಷಗಳು ಬರುತ್ತವೆ ಅಂತ ಹೇಳಿ ನಾವು ಗಮನಿಸಬೇಕಾದ್ದು ಅತಿ ಮುಖ್ಯವಾದಂತಹ ವಿಚಾರ. ದೋಷಗಳು ಮನುಷ್ಯನಿಗೆ ಕಾಡಲಿಕ್ಕೆ ಪ್ರಾರಂಭ ಆದಾಗ ತುಂಬಾ ಅನಾನುಕೂಲತೆಗಳನ್ನು ಸೃಷ್ಟಿ ಮಾಡುತ್ತೆ. ಸುಮ್ಮನೆ ಹೀಗೆ ನಾವು ಯೋಚನೆ ಮಾಡೋಣ. ಒಬ್ಬ ಮನುಷ್ಯನ ಜಾತಕದಲ್ಲಿ ಇಂತಿಂಥ ಮಹಾಯೋಗಗಳಿವೆ ಅಂತಂದಾಗ ಆತ ಹಿರಿ ಹಿಗ್ಗುತ್ತಾನೆ, ತುಂಬಾ ಸಂತೋಷ ವ್ಯಕ್ತಪಡಿಸ್ತಾರೆ. ಅದೇ ದೋಷ ಇದೆ ಅಂತಂದಾಗ ತುಂಬಾ ಕುಗ್ಗಿ ಬಿಡ್ತಾರೆ. ಯೋಗ ಇರುವಂಥದ್ದು ಹೇಳಿದಾಗ ಆ ಯೋಗ ಏನ್ ಮಾಡ್ತು ಅಂತ ಹೇಳಿ ನಾವು ಕೇಳಿದ್ರಾಗ ಅವ್ರಿಗೆ ಏನು ಹೇಳಲಿಕ್ಕೆ ಬರೋದಿಲ್ಲ. ಯೋಗಗಳು ಅಂದ್ರೇನು? ಅದ್ಭುತವಾದಂತಹ ಹಣಕಾಸು ಸೃಷ್ಟಿ ಮಾಡಿಕೊಡಬೇಕು ಅನ್ನೋದೊಂದೇ. ಬಡವನಾಗಿದ್ರು ಟಾಟಾ ಬಿರ್ಲನೋ ಅದಾನಿ ಅಂಬಾನಿನೋ ಆಗಬೇಕು, ಹಾಗಾದ್ರೆ ಅದು ಯೋಗ ಅಂತೇಳಿ. ದಿನನಿತ್ಯದಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ನಡೀತಾನೆ ಇರುತ್ತವೆ, ಆದ್ರೆ ಆ ಯೋಗ ಅನುಭವಕ್ಕೆ ಬರೋದಿಲ್ಲ. ಸಂತೋಷ ಪಡ್ಬೇಕಷ್ಟೇನೆ, ನಮಗೆ ಆ ಯೋಗದ ಗಮನ ಹೋಗೋದಿಲ್ಲ. ಅದೇ ದೋಷ ಇದೆ ಅಂತ ಹೇಳಿದ್ರೆ ಬಹಳಷ್ಟು ಜನ ತುಂಬಾನೇ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ. ಚಿಕ್ಕ ಪುಟ್ಟ ವಿಚಾರಕ್ಕೂ ಕೂಡ ನನಗೆ ಈ ದೋಷ ಇರೋದ್ರಿಂದ ಹೀಗಾಗಿದೆ, ಅದು ಯಾವುದೇ ಕಾಕತಾಳೀಯವಾಗಿ ಏನೇ ನಡೆದಿರಲಿ ಅದನ್ನ ದೋಷದ ತಲೆಗೆ ಕಟ್ಟಿಬಿಡ್ತಾರೆ. ಹಾಗಾಗಿ ಯೋಗಗಳಾಗ್ಲಿ ದೋಷಗಳಾಗ್ಲಿ ತಲೆ ಕೆಡಿಸ್ಕೊಳ್ದೆ ಜೀವನವನ್ನು ಮುಂದೆ ಸಾಗಿಸ್ಕೊಳ್ತಾ ಹೋದರೆ ಆಗ ಮಾತ್ರ ಅದು ಉತ್ತಮ ಫಲಿತಾಂಶಗಳನ್ನು ನೀಡ್ತದೆ. ನಾವು ಏನನ್ನ ಬಯಸ್ತೀವೋ ಜೀವನದಲ್ಲಿ ಹಾಗೇ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಮ್ಮ ಯೋಚನೆ, ನಮ್ಮ ಮಾತು ಯೂನಿವರ್ಸಲ್ಗೆ ತಲುಪ್ತಾ ಇರ್ತದೆ. ಹಾಗೆ ತಲುಪ್ತಾ ಇದ್ದಾಗ ಯಾವುದೋ ಒಂದು ಸಂದರ್ಭದಲ್ಲಿ ನಾವು ಏನನ್ನ ಬಯಸಿರ್ತೀವೋ ಅದು ನಡೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಅದು ಯೋಗವೇ ಆಗಿರಲಿ ದೋಷವೇ ಆಗಿರಲಿ. ಅದಕ್ಕಾಗಿ ಗಾದೆ ಮಾತು ಒಂದಿದೆ, ಹಾಡ್ತಾ ಹಾಡ್ತಾ ರಾಗ, ಉಗುಳ್ತಾ ಉಗುಳ್ತಾ ರೋಗ ಅಂತೇಳಿ. ನಾವು ಒಳ್ಳೆಯದನ್ನೇ ಹಾಡ್ತಾ ಇದ್ರೆ ಅದು ಒಳ್ಳೆ ರಾಗವಾಗಿ ಪರಿವರ್ತನೆ ಆಗುತ್ತೆ. ನಾವು ಕೆಟ್ಟ ಯೋಚನೆ ಮಾಡ್ತಾ ಇದ್ರೆ ಅದು ಕೆಟ್ಟದಾಗೆ ಆಗುತ್ತೆ. ಆ ಕಾರಣಕ್ಕಾಗಿ ನಾವು ತೀರಾ ಹೆಚ್ಚಿನ ತಲೆ ಕೆಡಿಸಿಕೊಳ್ಳುವಂತಹ ವಿಚಾರಕ್ಕೆ ಹೋಗಬಾರದು. ದೋಷಗಳು 300ಕ್ಕೂ ಹೆಚ್ಚಿವೆ. ಹಾಗೆ ಕ್ಷಮಿಸಿ, ಯೋಗಗಳು 300 ಯೋಗಗಳಿಗಿಂತಲೂ ಹೆಚ್ಚಾಗಿವೆ. ದೋಷಗಳು ಅಷ್ಟೇನಿಲ್ಲ, ಕಡಿಮೆ ಪ್ರಮಾಣದಲ್ಲಿ.
ಅಂಥ ಕಡಿಮೆ ಪ್ರಮಾಣದ ದೋಷಗಳಲ್ಲಿ ಯಾವ್ಯಾವುದು ನಮಗೆ ತೀರಾ ತಲೆ ಕೆಡಿಸ್ತವೆ ಅಂತಂದರೆ, ಒಂದು ಪಿತೃದೋಷ, ಮಾತೃದೋಷ, ಮಾಂಗಲ್ಯ ದೋಷ, ಸಂತಾನ ದೋಷ, ಪಿಶಾಚ ದೋಷ, ಕುಜ ದೋಷ, ಪುನರುಪು ದೋಷ, ಸರ್ಪದೋಷ, ಹೀಗೆ ಹಲವಾರು ಹೆಸರುಗಳನ್ನು ನಾವು ಹೇಳಬಹುದು. ದೋಷ ಉಂಟಾಗುವುದು ಸತ್ಯವೇ ಅಂತ ಕೇಳಿದರೆ, ಅದು ದೋಷ ಅಂತ ಹೇಳಿ ನೀವು ಪರಿಗಣಿಸಿದರೆ ದೋಷ, ದೋಷ ಅಲ್ಲ ಅಂತ ಪರಿಗಣಿಸಿದರೆ ಅದು ಕೆಟ್ಟ ಕಾಲ ಅಷ್ಟೇ. ಯಾವುದೇ ವಿಚಾರಕ್ಕೂ ಭಯಪಡದೆ ಮುನ್ನುಗ್ಗುತ್ತಾ ಇದ್ರೆ ಯಾವುದೇ ಕೆಟ್ಟ ವಿಚಾರಗಳು ನಮ್ಮ ಸ್ಮೃತಿ ಪಟಲಕ್ಕೆ ಆಗಲಿ ನಮ್ಮ ಜೀವನದಲ್ಲಾಗಲಿ ಆಟ ಆಡಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ, ಯಾರೋ ಒಬ್ಬ ವ್ಯಕ್ತಿ ನಿಮ್ಮನ್ನು ಕಂಡು ತುಂಬ ಜೋರಾಗಿ ಮಾತಾಡಿ ನಿಮ್ಮನ್ನು ಭಯಪಡಿಸೋಕೆ ಶುರು ಮಾಡಿದರೆ ನೀವು ಭಯಭೀತರಾಗ್ತೀರಾ, ಸುಮ್ಮನಾಗ್ತೀರಾ. ಅದೇ ತಿರುಗಿ ನೀವು ಅವರಿಗೆ ಜೋರು ಮಾಡಿದಾಗ ಆತ ಜೋರು ಮಾಡುವಂಥ ವಿಚಾರ ಕಡಿಮೆ ಮಾಡ್ಕೊಂಡ್ಬಿಡ್ತಾನೆ. ಅಯ್ಯೋ, ಈತನೂ ಕೂಡ ಪ್ರಬಲನಾಗಿದ್ದಾನೆ, ಇವನಿಗೆ ನಾನು ಏನು ಅಷ್ಟು ಬೈಯೋದು ಕಷ್ಟ ಆಗುತ್ತೆ ಅಂತೇಳಿ ಸಮಾಧಾನ ಆಗ್ತಾನೆ. ಹಾಗೆಯೇ ಯೋಗಗಳಿದೆ ಅಂದಾಗ ಸಂತೋಷದಿಂದ ಮನಸ್ಸು ತೇಲಾಡ್ತಾ ಇರ್ತದೆ. ದೋಷ ಅಂದ್ಕೂಡ್ಲೆ ಹೈರಾಣ ಆಗ್ತೀರ. ಅದ್ರ ಬದಲಿಗೆ ಎದುರು ಬಿದ್ದರೆ ಈ ದೋಷನ ನನಗೇನು ತೊಂದರೆ ಮಾಡೋದಿಲ್ಲ ಅಂಥೇಳಿ ನೀವು ಅದರ ವಿರುದ್ಧ ದಿಕ್ಕಿನಲ್ಲಿ ಮುನ್ನುಗ್ಗಿದಾಗ ಆ ದೋಷಗಳು ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಹಳಷ್ಟು ಜನರನ್ನು ನಾನು ನೋಡಿದ್ದೇನೆ, ಜಾತಕವನ್ನು ತೋರಿಸ್ಲಿಕ್ಕೆ ಹೋದಾಗ ಜಾತಕವನ್ನು ನೋಡಿ ಹೇಳುವವ್ರಿಗಿಂತ ಮೊದಲೇನೆ ಜಾತಕ ತೋರಿಸುವಂಥವರು, ಸ್ವಾಮಿ ನನ್ನ ಜಾತಕದಲ್ಲಿ ಅಥವಾ ನಮ್ಮ ಮಕ್ಕಳ ಜಾತಕದಲ್ಲಿ ಅಥವಾ ನಮ್ಮ ತಂದೆ ತಾಯಿ ಜಾತಕದಲ್ಲಿ ಯಾವ ದೋಷ ಇದೆ, ಏನು ಪರಿಹಾರ ಮಾಡ್ಕೋಬೇಕು ಅಂತೇಳಿ ನೀವಾಗೆ ಕೇಳ್ಬಿಡ್ತೀರ. ಇದೊಂದು ವೀಕ್ನೆಸ್ಸು ಜಾತಕ ಹೇಳೋರಿಗೆ ಸಾಕಾಗುತ್ತೆ. ನಿಮಗೆ ಹೇಗಾದರೂ ಭಯಪಡಿಸಿ ಇಲ್ಲ ಸಲ್ಲದ ದೋಷಗಳನ್ನು ಹೇಳಿ ಮಾಡಬಿಡ್ಬೋದು. ನಿಮಗಿಂತ ದೋಷ ಇದೆ, ಹಾಗಾಗಿ ಚಿನ್ನದ ಹಸುವನ್ನು ದಾನ ಕೊಡಿ ಅಥವಾ ಜೀವಂತ ಹಸುವನ್ನು ದಾನ ಕೊಡಿ, ಈ ದೋಷದಿಂದ ಮುಕ್ತರಾಗ್ತೀರಿ ಅಂತ ಹೇಳ್ಬೋದು ಅವರು. ಅದಕ್ಕೆ ಆ ದಾನನೇ ಕೊಡಬೇಕೆ? ಯಾಕೆ ಹಸುಗಳನ್ನು ಪೂಜೆ ಮಾಡಿದರೆ ಆಗೋದಿಲ್ವಾ? ನೀವೇ ಯೋಚನೆ ಮಾಡಿ. ದಾನ ಮಾಡೋದ್ರಿಂದ ಚಿನ್ನದ ಹಸು ಅಥವಾ ಜೀವಂತ ಹಸು ದಾನ ಮಾಡೋದ್ರಿಂದಲೇ ದೋಷ ಪೂರ್ಣ ಆಗುತ್ತೆ. ಮತ್ತೊಬ್ಬ ಜ್ಯೋತಿಷಿಗಳ ಹತ್ರ ಹೋದಾಗ ಅದೇ ದೋಷವನ್ನು ಅವರು ಹೇಳೋದಿಲ್ವಾ? ನಾವು ಮಾಡಿಸಿದ್ದೀವಿ ಅಂತಂದರೆ ಆಗ ಅವರು ಇದು ಸರಿಯಾಗಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಜಾತಕದಲ್ಲಿ ದೋಷಗಳನ್ನು ನಾವು ಹೇಗೆ ನೋಡಬೇಕು ಅದನ್ನು ನೀವು ಮೊದಲು ತಿಳ್ಕೊಂಬಿಟ್ರೆ ಆಗ ಇದು ಅತ್ಯಂತ ಸುಲಭವಾಗಿ ಪರಿಹಾರ ಮಾಡಿಕೊಳ್ಳುವಂತಹ ವಿಚಾರ. ಅದಕ್ಕಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ್ಯಾವ ಗ್ರಹದಿಂದ ಏನೇನು ನಡೆಯುತ್ತೆ ಅಂತೇಳಿ. ಅದಕ್ಕಿಂತ ಮೊದಲು ಜಾತಕದಲ್ಲಿ ಶುಭ ಗ್ರಹಗಳು ಯಾವುದು, ಅಶುಭ ಗ್ರಹಗಳು ಯಾವುದು, ಶುಭ ಸ್ಥಾನ ಯಾವುದು, ಅಶುಭ ಸ್ಥಾನ ಯಾವುದು ಅದನ್ನು ತಿಳ್ಕೊಬೇಕಾಗುತ್ತೆ. ಶುಭ ಗ್ರಹಗಳು ಗುರು, ಶುಕ್ರ, ಬುಧ, ಚಂದ್ರ, ಹುಣ್ಣಿಮೆ ಚಂದ್ರ. ಅಶುಭ ಗ್ರಹಗಳು ರವಿ, ಕುಜ, ಶನಿ, ರಾಹು, ಕೇತು, ಅಮಾವಾಸ್ಯೆಯ ಚಂದ್ರ. ಇದಿಷ್ಟನ್ನು ನೀವು ಮೊದಲು ಅರ್ಥ ಮಾಡಿಟ್ಕೋಬೇಕು. ಹಾಗೆ ಸ್ಥಾನಗಳು ಜ್ಯೋತಿಷ್ಯದಲ್ಲಿ ಮೊದಲೇ ಹೇಳಿದೆ, ದುಸ್ಥಾನಗಳು ಅಂತೇಳಿ 6, 8, 12 ಅದನ್ನು ಬಿಟ್ಟರೆ ಬೇರೆ ಯಾವುದನ್ನೂ ದುಸ್ಥಾನ ಅಂತ ಹೇಳಿ ಕರೆದಿಲ್ಲ. ಹಾಗಾದ್ರೆ ಅದು ಸ್ಥಾನಗಳು ಯಾವುದು? ಶುಭ ಸ್ಥಾನಗಳು ಅಂತಂದ್ರೆ ಉಚ್ಚ ಕ್ಷೇತ್ರ, ಸ್ವಕ್ಷೇತ್ರ, ಕೇಂದ್ರ, ತ್ರಿಕೋಣ, ಮೂಲ ತ್ರಿಕೋಣ, ಉಪಚಯ, ಶುಭ ದೃಷ್ಟಿ, ಶುಭ ಕರ್ತರಿ ಯೋಗ, ಕೇಂದ್ರ ಮತ್ತು ತ್ರಿಕೋಣ ಯೋಗ. ಇವು ಅತ್ಯಂತ ಶುಭ ಸ್ಥಾನಗಳು. ಹಾಗಾದ್ರೆ ದುಷ್ಟ ಸ್ಥಾನಗಳು ಯಾವುದು? ನೀಚ ಸ್ಥಾನ, ವಕ್ರ, ಅಶುಭ ದೃಷ್ಟಿ, ಪಾಪಕರ್ತರಿ ಯೋಗ, ವೈರಿ ಕ್ಷೇತ್ರ, ಅಸ್ತನಾಗಿರುವುದು, ಅಸ್ತಂಗತ ಗ್ರಹಗಳು. ಗ್ರಹಗಳು ಸೂರ್ಯನ ಸಮೀಪ ಬಂದಾಗ ಅಸ್ತರಾಗ್ತಾರೆ,
ಅದು ಬಿಟ್ಟು ಬೇರೆ ಯಾವ ಗ್ರಹದ ಹತ್ತಿರಕ್ಕೂ ಹೋದಾಗ ಗ್ರಹಗಳು ಅಸ್ತರಾಗೋದಿಲ್ಲ. ಅಂತ ಅಸ್ತ ಗ್ರಹಗಳು ದೋಷ ಕೊಡುವುದಕ್ಕೆ ಅಲ್ಲ, ಆದರೆ ಅವರು ಶಕ್ತಿಹೀನರಾಗ್ತಾರೆ. ಶಕ್ತಿಹೀನರಾಗುವುದು ಅಂತಂದ್ರೆ ಒಳ್ಳೆ ಫಲವನ್ನು ಕೊಡುವಂತಹ ಗ್ರಹ ಅಸ್ತನಾಗಿದ್ದಾಗ ಕೊಡುವಂತಹ ಫಲ ಸಿಕ್ಕೋದಿಲ್ಲ. ಆ ವ್ಯಕ್ತಿ ಆ ಫಲಗಳನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಆ ಗ್ರಹಗಳು ಕೆಲಸವನ್ನ ನಿರ್ವಹಿಸ್ತವೆ. ಈಗ ನಾವು ಇವಿಷ್ಟು ಗ್ರಹಗಳ ಬಗ್ಗೆ ಅವರ ಸ್ವಭಾವ ಮತ್ತು ಕಾರಕ ಸ್ಥಾನ ನಾವು ತಿಳ್ಕೋಬೇಕು. ಕಾರಕ ಸ್ಥಾನದಲ್ಲಿ ಸೂರ್ಯ ತಂದೆ, ಆರೋಗ್ಯ, ಅಧಿಕಾರ, ರಾಜಕೀಯ ಇದಕ್ಕೆ ನೈಸರ್ಗಿಕ ಕಾರಕನಾಗಿರ್ತಾನೆ. ಚಂದ್ರ ತಾಯಿ, ಮನಸ್ಸು, ಮಂತ್ರಿ ಸ್ಥಾನ ಇದಕ್ಕೆ ಕಾರಕನಾಗಿರ್ತಾನೆ. ಕುಜ ಸಹೋದರ, ಸಹೋದರಿ, ಭೂಮಿ, ಧೈರ್ಯ, ಬಲ, ಮಾಂಗಲ್ಯ ಮತ್ತು ರಕ್ತ ಇದಕ್ಕೆ ಕಾರಕನಾಗಿರ್ತಾನೆ. ಹಾಗೆ ಬುಧ ಯುವಕ, ಯುವತಿ, ಬುದ್ಧಿ, ವಿದ್ಯೆ, ವ್ಯವಹಾರ ಇವುಗಳಿಗೆ ಕಾರಕನಾಗಿರ್ತಾನೆ. ಶುಕ್ರ ಗಂಡಾದರೆ ಹೆಣ್ಣು, ಹೆಣ್ಣಾದರೆ ಗಂಡು, ಸಂಗಾತಿ, ಧನ, ಐಷಾರಾಮಿ, ಐಶ್ವರ್ಯ, ಕಲೆ, ಸೌಂದರ್ಯ ಇದಕ್ಕೆ ಕಾರಕನಾಗಿರ್ತಾನೆ. ಶನಿ ಆಯಸ್ಸು, ಸೇವೆ ಅಂದ್ರೆ ಉದ್ಯೋಗ, ಮರಣಕ್ಕೂ ಕಾರಕ ಮತ್ತು ಸಂಪತ್ತು. ಇದೇನು ಆಯಸ್ಸು, ಮರಣ ಇದಕ್ಕೆ ಹೇಳಿ ಸಂಪತ್ತನ್ನು ಯಾಕೆ ಹೇಳಿದ್ರು ಅಂತಂದ್ರೆ, ನೈಸರ್ಗಿಕ ಕುಂಡಲಿಯಲ್ಲಿ ಶನಿ 11ರ ಅಧಿಪತಿ. ಆ ಕಾರಣಕ್ಕಾಗಿ ಆತ ಸಂಪತ್ತನ್ನು ನೀಡುವ ಗ್ರಹನಾಗಿದ್ದಾನೆ. ರಾಹು ಇದ್ದಾಗ ರಾಹು ಪೀಡನೆ, ವ್ಯಾಮೋಹ, ಆತ ಭಾರಿ ಆಸೆ ಬರುಕ ಗ್ರಹ ಆಗಿದ್ರಿಂದ ಎಲ್ಲಾ ಕ್ಷೇತ್ರದಲ್ಲಿ ಎಲ್ಲಾ ರೀತಿಯಲ್ಲೂ ವ್ಯಾಮೋಹವನ್ನ ಉಂಟು ಮಾಡ್ತಾನೆ. ಮತ್ತು ಕೃತ್ರಿಮ ಅಂತಂದ್ರೆ ಅನೈತಿಕ ಚಟುವಟಿಕೆಗಳು ಅಥವಾ ಅಸಭ್ಯ ನಡವಳಿಕೆ ಇವುಗಳಿಗೆ ಕಾರಕನಾಗ್ತಾನೆ. ಮತ್ತು ಮುಂಗೋಪಕ್ಕೂ ಕೂಡ ರಾಹು ಕಾರಕನಾಗ್ತಾನೆ. ಹಾಗೆ ಕೇತು ಮೋಕ್ಷಕ್ಕೆ ಕಾರಕನಾಗಿರ್ತಾನೆ. ಧರ್ಮಾರಾಧನೆಗೂ ಕಾರಕನಾಗಿರ್ತಾನೆ. ಕ್ಷಮೆ ಕೊಡುವುದರಲ್ಲಿಯೂ ಕಾರಕನಾಗಿರ್ತಾನೆ. ಜೊತೆಗೆ ನಿಂದನೆಯನ್ನ ಸಹಿಸೋದು ಅಥವಾ ನಿಂದನೆ ಮಾಡುವುದು ಅದಕ್ಕೂ ಕೂಡ ಕೇತು ಕಾರಕನಾಗಿರ್ತಾನೆ. ಹಾಗಾದ್ರೆ ಈಗ ಒಂದು ಪಿತೃದೋಷ ಅಂತ ತಿಳ್ಕೊಳ್ಳೋಣ. ಪಿತೃದೋಷ ಹೇಗೆ ಉಂಟಾಗುತ್ತೆ? ಇದು ಒಂದು ಕುಂಡಲಿ ಅಂತ ಇಟ್ಕೊಳ್ಳಿ. ಇದು ಉದಾಹರಣೆ ಬರಿತಾ ಇರುವಂತದ್ದು. ಒಂದು ಕುಂಡಲಿಯಲ್ಲಿ ಈ ಕುಂಡಲಿಯಲ್ಲಿ ಲಗ್ನ ಯಾವುದಾದ್ರೂ ಇಟ್ಕೊಳ್ಳಿ. ಸಿಂಹ ಲಗ್ನವೇ ಅಂತ ಇಟ್ಕೊಳ್ಳಿ. ಸಿಂಹ ಲಗ್ನ, ರವಿ ಇಲ್ಲಿರ್ತಾನೆ, ಶನಿ ಇಲ್ಲಿರ್ತಾನೆ. ಕುಜ ಇಲ್ಲಿದ್ದಾನೆ ಅಂತ ಹೇಳಿ ನೀವು ಭಾವಿಸ್ಕೊಳ್ಳಿ ಅಷ್ಟೇನೆ. ಇದು ಉದಾಹರಣೆಗೆ ಕೊಡ್ತಾ ಇರುವಂತಹ ಕುಂಡಲಿ. ಈಗ ಪಿತೃದೋಷ ಬರಬೇಕಾದ್ರೆ ಹೇಗೆ ಬರುತ್ತೆ? ಮೊದಲು ಹೇಳಿರುವಂತದ್ದೇನು? 6, 8, 12 ನೀಚ ಕ್ಷೇತ್ರದಲ್ಲಿದ್ರೆ, ವಕ್ರನಾಗಿದ್ರೆ, ಅಶುಭ ದೃಷ್ಟಿಗೊಳಪಟ್ಟಿದ್ರೆ, ಹೀಗೆಲ್ಲ ಇದ್ದಾಗ ಅದು ಸ್ವಲ್ಪ ದೋಷ ಅಂತ ಅನ್ನಿಸ್ಕೊಳ್ಳುತ್ತೆ. ಇಲ್ಲಿ ರವಿ 3ನೇ ಮನೆಯಲ್ಲಿದ್ದಾನೆ, ನೀಚನಾಗಿರಬಹುದು, 3ನೇ ಮನೆಯಲ್ಲಿದ್ದಾನೆ. ಶನಿಯು ಕೂಡ ನೀಚನಾಗಿದ್ದಾನೆ 9ನೇ ಮನೆಯಲ್ಲಿ. 9ನೇ ಮನೆಯನ್ನು ಕೂಡ ಪಿತೃದೋಷಕ್ಕೆ ನೋಡ್ತಾರೆ. 9ರ ಅಧಿಪತಿ ಕುಜ 6ರಲ್ಲಿದ್ದಾನೆ. 6ರಲ್ಲಿದ್ರೆ 6 ಕೂಡ ತೊಂದರೆ ಕೊಡುವಂತಹ ದುಸ್ಥಾನ ಆಗಿರುತ್ತೆ. ಇಲ್ಲಿ ರವಿ ಪಿತೃಕಾರಕ ಮತ್ತು ಕುಜ 9ರ ಅಧಿಪತಿಯಾಗಿ ಪಿತೃಕಾರಕನಾಗಿದ್ದಾನೆ. ಹಾಗಾದ್ರೆ ಇದಕ್ಕೆ ದೋಷ ಇದೆಯೇ? ಪಿತೃದೋಷ
ಸಾಮಾನ್ಯವಾಗಿ ನೋಡಿದಾಗ ಪಿತೃದೋಷ ಅಂತ ಹೇಳಿ ಹೇಳ್ಬಿಡ್ತಾರೆ. ಯಾಕೆ ಅಂತಂದ್ರೆ ಪಿತೃಕಾರಕ ರವಿ ನೀಚನಾಗಿದ್ದಾನೆ, 9ರ ಅಧಿಪತಿ ಕುಜ ಕೂಡನ್ವೆ 6ನೇ ಮನೆಯಲ್ಲಿದ್ದಾನೆ. ಯಾಕೆ ಇಲ್ಲಿ ಉಚ್ಚನಾಗಿರುವುದು ಕಾಣ್ತಾ ಇಲ್ವಾ? ಉಚ್ಚನಾಗಿದ್ದು 1, 2, 3, 4 ಪಿತೃಸ್ಥಾನವನ್ನ ಕುಜ ನೋಡ್ತಾ ಇಲ್ವಾ? ಇದನ್ನು ಯಾಕೆ ಚಿಂತನೆ ಮಾಡಬಾರದು? ಹಾಗೆ ಲಗ್ನದಿಂದ 3ನೇ ಮನೆಯಲ್ಲಿ ಪಿತೃಕಾರಕ ರವಿ 3ನೇ ಮನೆಯಲ್ಲಿದ್ದಾನೆ. ಇದು ಜಯಸ್ಥಾನ ಅಲ್ವೇ? ಕೇವಲ ನೀಚನಾಗಿದ್ದು ಕೂಡಲೇ ಅದು ದೋಷ ಅಂತ ಆಗುತ್ತೆ. ಈ ಎಲ್ಲವನ್ನೂ ಕೂಡ ನೀವು ಚಿಂತನೆ ಮಾಡಿದರೆ ಮಾತ್ರ ಆಗ ಆ ದೋಷ ಇದೆಯೋ ಇಲ್ವೋ ಅಂತ ಹೇಳಿ ಹುಡುಕಿ ನೋಡ್ಬೋದು. ಅದು ಬಿಟ್ಟು ಕೇವಲ ಆ ಸ್ಥಾನದಲ್ಲಿ ಇದ್ದಾರೆ ಅಂದು ಕೂಡಲೇ ಅದನ್ನ ಪಿತೃದೋಷ ಅಥವಾ ಪಿಶಾಚ ದೋಷ, ಮಾತೃದೋಷ ಹೀಗೆ ಹೇಳುವುದು ಅಸಮಂಜಸ. ಅದಕ್ಕಾಗಿ ಯಾವುದೇ ಜಾತಕಗಳಾಗ್ಲಿ, ಗ್ರಹಗಳು 12 ಮನೆ ಬಿಟ್ಟು ಬೇರೆ ಕಡೆ ಸಂಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತ ಹೇಳಿ ಅವರಿಗೆ ಆ ದೋಷ ಈ ದೋಷ ಅಂತ ಹೇಳಿ ಮೊದಲೇ ಭಯಭೀತರಾದಂಥವ್ರನ್ನ ಪುನಃ ಭಯಭೀತರನ್ನಾಗಿ ಮಾಡುವುದು ತಪ್ಪು. ಅದನ್ನ ಏನು ಹೇಳಬೇಕು? ದೋಷ ಅನ್ನುವ ಬದಲು ಇದೊಂದು ಕೆಟ್ಟ ಸಮಯ. ಸರಿ, ದೋಷ ಇದೆ ಅಂತಲೇ ಇಟ್ಕೊಳ್ಳಿ. ಆ ದೋಷ ಇದ್ರೆ ಆ ದೋಷ ಜೀವನ ಪರ್ಯಂತ ಇರುತ್ತೆ. ಇದನ್ನು ಯೋಚನೆ ಮಾಡಬೇಕಾದ ವಿಷಯ. ಈಗ ನಡೀತಾ ಇರುವಂತಹ ದಶ ಒಂದಾಗಿರುತ್ತೆ. ನಡೀತಾ ಇರುವಂತಹ ದಶ ಬುಧ ದಶೆ ನಡೀತಾ ಇದೆ. ಅದ್ರ ಜೊತೆಗೆ ಗುರು ಭುಕ್ತಿ ಇರುತ್ತೆ ಅಂತ ಇಟ್ಕೊಳ್ಳಿ. ಬುಧ ದಶೆ ಗುರು ಭಕ್ತಿಗೂ ಪಿತೃದಶಕ್ಕೂ ಏನು ಸಂಬಂಧ? ಬುಧ ಎಲ್ಲಿ ಕೂತಿರ್ತಾನೋ ಅದನ್ನ ಬುಧ ತನ್ನ ದಶೆಯಲ್ಲಿ ಕೊಡ್ತಾ ಇರ್ತಾನೆ. ಅಲ್ಲಿ ಪಿತೃದೋಷ ಎಲ್ಲಿ ಬಂತು? ಪಿತೃದೋಷ ಬರ್ಬೇಕಾದ್ರೆ ಯಾರ್ಯಾರು ಕಾರಣರಾಗ್ತಾರೆ? ಇಲ್ಲಿ ರವಿ, ಕುಜ, ಶನಿ ಈ 3 ಗ್ರಹಗಳ ದಶಾಭುಕ್ತಿ ಅಂತರ್ಭುಕ್ತಿಗಳು ನಡೀತಾ ಇದ್ದಾಗ ಆಗ ತಾನೇ ನಾವು ಆ ದೋಷದ ಬಗ್ಗೆ ಚಿಂತೆ ಮಾಡಬೇಕು. ಅದಕ್ಕೆ ಮೊದಲನೇ ಇದರ ಚಿಂತನೆ ಮಾಡಿದರೆ, ಅದನ್ನ ದೋಷ ಇದೆ ಅಂತ ಹೇಳಿದರೆ ಎಷ್ಟರ ಮಟ್ಟಿಗೆ ಸರಿಯಾಗುತ್ತೆ ಅದು? ಆ ಕಾರಣಕ್ಕೆ ದಶಾಭುಕ್ತಿಗಳನ್ನ ನೋಡದೆ ಕೇವಲ ದೋಷಗಳನ್ನ ಹೇಳಿ ಭಯಭೀತ ಪಡಿಸುವಂಥದ್ದು ತುಂಬಾ ತಪ್ಪಾದಂತಹ ಲೆಕ್ಕಾಚಾರ ಆಗುತ್ತೆ. ದಯವಿಟ್ಟು ತಾವ್ಯಾರು ನೋಡ್ತಾ ಇದ್ದೀರಿ, ತಾವುಗಳೆಲ್ಲ ಒಂದು ಮನಸ್ಸಿನಲ್ಲಿ ಗಮನ ಇಟ್ಕೊಂಡು ಕೇಳಿ ನೋಡಿ. ಯಾವುದೇ ಕಾರಣಕ್ಕೂ ಜಾತಕವನ್ನ ತೋರಿಸ್ಬೇಕು, ನಿಜ, ಪ್ರತಿ ವರ್ಷಕ್ಕೊಮ್ಮೆ ತೋರಿಸ್ಬೇಕು. ಯಾಕೋಸ್ಕರ ತೋರಿಸ್ಬೇಕು? ಮುಂದಿನ ನನ್ನ ಸಮಯ ಹೇಗಿದೆ, ಒಳಿತಿದೆಯೋ ಕೆಡಕಿದೆಯೋ, ಯೋಗ ಇದೆಯೋ ದೋಷ ಇದೆಯೋ ಅಂತ ನೋಡಕ್ ಹೋಗಬೇಡಿ. ಅದು ಉಪಯೋಗ ಇಲ್ಲಂತಹ ವಿಚಾರ. ಒಳ್ಳೆಯ ಸಮಯ ಇದೆಯಾ, ಕೆಟ್ಟ ಸಮಯ ಇದೆಯಾ? ದುಡಿಮೆಗಾದ್ರೆ ಒಳ್ಳೆ ಸಮಯ ಇದೆಯಾ? ಉದ್ಯೋಗಕ್ಕೆ ಹೋಗೋಕೆ ಒಳ್ಳೆ ಸಮಯ ಇದೆಯಾ? ಅಥವಾ ವಿವಾಹ ಆಗ್ಲಿಕ್ಕೆ ಒಳ್ಳೆ ಸಮಯ ಇದೆಯಾ? ಸಂತಾನ ಆಗ್ಲಿಕ್ಕೆ ಒಳ್ಳೆ ಸಮಯ ಇದೆಯಾ ಇಲ್ವಾ? ಹಾಗಾದ್ರೆ ಯಾವಾಗ ಬರ್ಬೋದು? ಇದಿಷ್ಟನ್ನ ನೋಡ್ಕೊಂಡ್ಬಿಟ್ರೆ ಆಗ ನೀವು ಮನಸ್ಸಿಗೆ ಸಮಾಧಾನದಿಂದ ನೀವು ಚಿಂತನೆ ಮಾಡಿ ನಿಮ್ಮ ಜಾತಕಗಳನ್ನ ಸರಿಪಡಿಸ್ಕೋಬಹುದು. ಸುಮ್ಮನೆ ದೋಷಕ್ಕೆ ಹೆದರಿ ಅದಕ್ಕೆ ಭಯಭೀತರಾಗಿ ನಿಮ್ಮ ಇರುವಂತಹ ಒಳ್ಳೆಯ ಜೀವನವನ್ನು ಕೂಡ ನರಕಕ್ಕೆ ತಳ್ಳುವುದು ಅಷ್ಟು ಸಮಂಜಸ ಅಲ್ಲ. ಈ ರೀತಿಯಲ್ಲಿ ನೀವು ಯೋಚನೆ ಮಾಡಬೇಕಾದ್ದು ಅನಿವಾರ್ಯ ಆಗಿದೆ. ಆ ಮೂಲಕ ನೀವು ಜಾತಕಗಳನ್ನು ಸರಿಯಾಗಿ ವಿಮರ್ಶೆ ಮಾಡಿಸಿಕೊಳ್ಬೇಕು ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.